ಇತಿಹಾಸವು ನಮ್ಮನ್ನು ಎಚ್ಚರಿಸುತ್ತದೆ. ಮೊದಲ ಮಹಾಯುದ್ಧ ಕೆಲವೇ ತಿಂಗಳುಗಳಲ್ಲಿ ಮುಗಿಯಲಿದೆ ಎಂದು ತೋಚಿತ್ತು. ಆದರೆ ಅದು ವರ್ಷಗಳ ಕಾಲ ಸಾಗಿತು. ಯುರೋಪಿನ ಭೂಪಟವನ್ನೇ ಬದಲಾಯಿಸಿತು ಹಾಗೂ ಎರಡನೇ ಮಹಾಯುದ್ಧಕ್ಕೆ ನಾಂದಿಯಾಗಿ ಪರಿಣಮಿಸಿತು. ಹೀಗೆ ಯುದ್ಧವೆಂದರೆ ಎಲ್ಲವನ್ನೂ ನಾಶಗೊಳಿಸುವ ಅಸ್ತ್ರ. ಅದಕ್ಕೆ ಸಿಕ್ಕಿ ಬಲಿಯಾಗುವವರು ಬರೀ ಮನುಷ್ಯರೇ ಅಲ್ಲ, ಎಲ್ಲ ಜೀವಿಯೂ ಕೂಡ. ಸರ್ವ ಸಂಪತ್ತು, ನೆಮ್ಮದಿ, ಶಾಂತಿ, ಪ್ರೀತಿ, ಪ್ರೇಮ ಸಕಲವು, ಈ ಎಲ್ಲದರೊಂದಿಗೆ ಹೆಣ್ಣಿನ ಪವಿತ್ರ ಶೀಲವೂ ಕೂಡ. ಇದಕ್ಕೆ ನಾಂದಿಯಾಡುವುದೇ ಮಾನವನ ಗುರಿಯಾಗಬೇಕು. ಯುದ್ಧದಿಂದ ದೂರ ಸರಿಯಬೇಕು. ಅದಕ್ಕಿಂತ ಎಲ್ಲವನ್ನು ತ್ಯಾಗ ಮಾಡಬೇಕು ಎಂದಲ್ಲ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ, ನಮ್ಮ ತಾಳ್ಮೆಗೆಟ್ಟಾಗ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಹೋರಾಟ ಮಾಡಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಅಂದರೆ ಸುಮ್ಮನೆ ಯುದ್ಧ ಪ್ರಿಯರಾಗಬಾರದು, ಜಗಳ ಆಡಬಾರದು. ನಾವೆಲ್ಲ ಶಾಂತಿ ಪ್ರಿಯರಾಗಬೇಕು, ಸಹನೆಯಿಂದ ಬಾಳ್ವೆ ಮಾಡಬೇಕು. ನಮ್ಮ ಬದುಕು ಧರ್ಮದಿಂದ ಕೂಡಿರಬೇಕು, ಆ ಅಧರ್ಮದಿಂದ ಇರಬಾರದು. ರಾಸಾಯನಿಕ ಗಾಳಿಯೊಂದಿಗೆ ಬೆರೆತು ಮನುಷ್ಯರನ್ನು ಸಾವಿನ ದವಡೆಗೆ ನೂಕುತ್ತದೆ. ಬಾಂಬುಗಳ ಸುರಿಮಳೆಯಿಂದ ವಿಕಿರಣಗಳು ಮುಂದಿನ ತಲೆಮಾರುಗಳಿಗೆ, ಮುಂದಿನ ಪೀಳಿಗೆಗೆ ಕಾಡುತ್ತಿರುತ್ತವೆ. ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಹುಟ್ಟುತ್ತವೆ. ಈ ಯುದ್ಧಗಳ ಹಣೆಬರಹ ನೆಲದ ಗೆರೆಗಳಿಗಾಗಿ ಕಾದಾಡುತ್ತಾರೆ. ಧರ್ಮದ ಹೆಸರಿನಲ್ಲಿ ಕತ್ತಿ ಹಿಡಿಯುತ್ತಾರೆ. ಬಂಡವಾಳಕ್ಕಾಗಿ ಬಾಂಬ್ ಹಾಕುತ್ತಾರೆ. ಪ್ರತಿಷ್ಠೆಯ ಕಾರಣವಂತೂ ಇದ್ದೇ ಇದೆ. ಇದಕ್ಕೆ ಸಿಕ್ಕು ನಲುಗುವವರು ಕೆಳಜನರೇ ಹೊರತು ಮೇಲ್ಪಟ್ಟವರಲ್ಲ. ಯುದ್ಧದ ನಂತರ ಮೂಡುವುದು ನೀರವತೆ, ನಿರ್ಮೌನ, ನಿಶ್ಶಬ್ದ. ಇವನ್ನು ಶಾಂತಿ ಎನ್ನಲು ಬರುವುದಿಲ್ಲ. ಕೊನೆಗೆ ದುಡಿದು ಕಟ್ಟಿಕೊಂಡ ಮನೆಗಳು ಕಲ್ಲೇಟಿಗೆ ಚೂರಾಗುವಂತೆ ಚೆದರಿ ಹೋಗುತ್ತವೆ. ಹೆಣಗಳ ರಾಶಿ, ಗುಂಡಿನ ಏಟಿಗೆ ತೂತು ಬಿದ್ದ ಮನೆಗಳು, ನೊಂದ ಮನಸ್ಸುಗಳ ಗಾಯಗಳನ್ನು ಸರಿಪಡಿಸುವುದು ಹೇಗೆ? ಯುದ್ಧದಿಂದ ಬರಡಾದ ನೆಲ ಹುಲ್ಲು ಕಡ್ಡಿ ಇರಲಿ, ಕನಸುಗಳೂ ಚಿಗುರುವುದಿಲ್ಲ. ಈ ಯುದ್ಧದಿಂದ ಬದುಕನ್ನು ಕಳೆದುಕೊಂಡವರು ಅದೆಷ್ಟೋ ಜನ. ತಿನ್ನುವುದಕ್ಕೆ ಅನ್ನವಿಲ್ಲ, ಬಟ್ಟೆಯಿಲ್ಲ, ಔಷಧಿಗಳಿಲ್ಲ, ಶಾಲೆಗಳಿಲ್ಲ, ಹಬ್ಬ ಹರಿದಿನಗಳಲ್ಲ. ನಡೆಯುವುದೇನೇ ಇದ್ದರೂ ನಿತ್ಯ ಶ್ರಾದ್ದ, ಹೆಣದ ರಾಶಿ ಉಳುವುದು. ಇದು ಯುದ್ಧ. ಬೇಕೆ ನಮಗೆ? ಶಾಂತಿ ಬೇಕೆ? ನೀವೇ ತೀರ್ಮಾನಿಸಿ. ನಮಸ್ಕಾರ.